ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಗೌತಮ್ ಮತ್ತು ಭೂಮಿಕಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಭೂಮಿಕಾ ಅವರೇ, ಮುಂಚೆನೇ ಯಾಕೋ ನನಗೆ ಆ ಮನೆಗೆ ಕಳಿಸೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ. ಅವಳು ನಮ್ಮಿಂದ ಈ ಮನೆಯಿಂದ ದೂರ ಹೋಗ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ ಅಂತೇಳಿ ಗೌತಮ್ ಬೇಜಾರು ಮಾಡ್ಕೊತಾನೆ. ಭೂಮಿಕಾ ಇದ್ದು ಗೌತಮ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಗೌತಮ್ ಅವರೇ, ನನಗೂ ಅರ್ಥ ಆಗುತ್ತೆ ನಿಮ್ಮ ಸಂಕಟ ಏನು ಅಂತ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈ ನಿರ್ಧಾರ ತಗೊಂಡಿರೋದು ಒಳ್ಳೇದೇ ಅನಿಸುತ್ತೆ. ನಿಮಗೆ ಮಾತ್ರ ಅಲ್ಲ, ನನಗೂ ಕೂಡ ಬೇಜಾರಾಗ್ತಾ ಇದೆ. ಮಿಂಚುನ ಆ ಮನೆಗೆ ಕಳಿಸ್ತಾ ಇರೋದು ನನಗೂ ಕೂಡ ತುಂಬ ಬೇಜಾರಾಗ್ತಾ ಇದೆ. ಅವಳು ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಅಲ್ವಾ, ನಮ್ಮ ಮನೆನೇ ತಾನೇ, ಬೇಕಾದಾಗ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ಬೋದು. ಗೌತಮ್ ಅವರೇ, ಯಾಕೆ ಬೇಜಾರು ಮಾಡ್ಕೊತೀರಾ ಅಂತೇಳಿ ಭೂಮಿಕಾ ಗೌತಮ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಗೌತಮ್ ಇದ್ದು, ಇಲ್ಲ ಭೂಮಿಕಾ, ನಾನು ಎಲ್ಲದನ್ನು ಕಳ್ಕೊಂಡು ಏನು ಇಲ್ಲದೆ ಇರುವಾಗ ಮಿಂಚು ನನ್ನ ಜೊತೆಯಾಗಿದ್ಲು. ಅವಳಿಂದನೇ ನನಗೆ ಎಲ್ಲ ಒಳ್ಳೇದಾಯಿತು. ಅವಳು ಬಂದ ಮೇಲೆ ನನ್ನ ಜೀವನದಲ್ಲಿ ಮತ್ತೆ ಖುಷಿ ತುಂಬಿಕೊಂಡಿದ್ದು ಅಂತ ಹೇಳಿ ಗೌತಮ್ ಹೇಳ್ತಾ ಇರ್ತಾನೆ. ಅವಳು ಮೊದಲು ನನಗೆ ಸಿಕ್ಕಾಗ ಯಾವ ರೀತಿ ಒಬ್ಬಂಟಿಗೆ ಆಗಿದ್ಲು, ಹಾಗೆ ಡಾಲ್ ಜೊತೆ ಮಾತಾಡ್ಕೊಂಡು ಒಬ್ಬೊಬ್ಬಳೇ ಇರ್ತಾ ಇದ್ಲು, ಇವಾಗಲೂ ಅದೇ ರೀತಿ ಮಾಡ್ತಾ ಇದ್ದಾಳೆ. ಅವಳನ್ನ ನೋಡ್ತಾ ಇದ್ರೆ ಯಾಕೋ ಭಯ ಆಗ್ತಾ ಇದೆ ಅಂತೇಳಿ ಗೌತಮ್ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಇದ್ದು, ಗೌತಮ್ ಅವರೇ, ಸರಿ ಹೋಗ್ತಾಳೆ ಬಿಡಿ, ನೀವು ಅನ್ಕೊಂಡಿರೋ ರೀತಿ ಮಿಂಚು ಆ ರೀತಿ ಏನೋ ಅನ್ಕೊಂಡಿಲ್ಲ. ಅವಳು ನಮ್ಮಿಂದ ದೂರ ಹೋಗ್ತಾ ಇದ್ದೀನಿ, ನಾವು ಅವಳನ್ನ ದೂರ ಕಳಿಸ್ತಿದೀವಿ ಅಂತ ಅನ್ಕೊಂಡಿಲ್ಲ ಗೌತಮ್ ಅವರೇ. ಅವಳಿಗೆ ಇದೆಲ್ಲ ಅರ್ಥ ಆಗುತ್ತೆ, ನಾವು ಹೇಳಿದೀವಿ ಅಲ್ವಾ, ಅವಳು ಅರ್ಥ ಮಾಡ್ಕೊತಾಳೆ ಅಂತ ಹೇಳಿ ಭೂಮಿಕಾ ಗೌತಮ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಈತ ಮಿಂಚು ಒಬ್ಳೆ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ಅಪ್ಪು ಬರ್ತಾನೆ. ಯಾಕೆ ಮಿಂಚು, ಏನಾಯ್ತು, ಒಬ್ಳೆ ಇಲ್ಲೇ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ, ನೀನು ಆ ಮನೆಗೆ ಹೋಗ್ತಾ ಇದೀಯಾ ಅಲ್ವಾ, ಮತ್ತೆ ಮನೆಗೆ ನಿನ್ನ ಕಳಿಸ್ತಾ ಇದ್ದಾರೆ ಅಂತೇಳಿ ಬೇಜಾರಾಗ್ತಾ ಇದೀಯಾ ಅಂತ ಅಪ್ಪು ಕೇಳ್ತಾನೆ. ಹಾ ಹೌದು, ಇನ್ಮೇಲೆ ನಾನು ವಾಪಸ್ ಬರೋದೇ ಇಲ್ಲ ಅಲ್ಲಿಗೆ ಹೋದ್ರೆ ಅಂತ ಹೇಳಿ ಮಿಂಚು ಹೇಳ್ತಾ ಇರ್ತಾಳೆ. ಅಪ್ಪು ಇದ್ದು, ಇಲ್ಲ ಮಿಂಚು, ನನಗೆ ಮುಖಕ್ಕೆ ನಿನ್ನೆ ಮಸಿ ಬೆಳೆದಿದೆ ಅಲ್ವಾ, ಅದಕ್ಕೆ ಅಪ್ಪ ಅಮ್ಮ ಬೇಜಾರಾಗಿ ನಿನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ. ನೀನು ಇವಾಗಲೇ ಹೋಗಿ ಅವ್ರ ಹತ್ರ ಸಾರಿ ಕೇಳು, ಅವ್ರು ನಿನ್ನ ಅಲ್ಲಿ ಕಳಿಸೋದಿಲ್ಲ ಮಿಂಚು ಅಂತ ಹೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಆಗ ಮಿಂಚು ಇದ್ದು, ಇಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲಿಗೆ ಹೋದ್ಮೇಲೆ ಇನ್ಯಾವತ್ತೂ ನಾನು ವಾಪಸ್ ಬರೋದಿಲ್ಲ ಅಂತ ಮಿಂಚು ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಆಗ ಅಪ್ಪುಗೆ ಭಯ ಆಗುತ್ತೆ. ಅಪ್ಪು ಭೂಮಿಕಾ ಹತ್ರ ಓಡಿ ಬರ್ತಾನೆ. ಅಮ್ಮ ಅಮ್ಮ ಅಂತ ಹೇಳಿ ಬರ್ತಾನೆ. ಯಾಕೋ ಏನಾಯ್ತು ಅಪ್ಪು ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾಳೆ. ಅಲ್ಲ ಅಮ್ಮ, ಮಿಂಚಿನ ಆ ಮನೆಗೆ ಕಳಿಸ್ತಾ ಇದ್ದೀರಿ ಅಲ್ವಾ, ಮಿಂಚು ಇನ್ಯಾವತ್ತೂ ವಾಪಸ್ ಬರೋದಿಲ್ವಾ, ಪ್ಲೀಸ್ ಅಮ್ಮ ಕಳಿಸ್ಬೇಡಿ ಅಂತ ಹೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಆಗ ಭೂಮಿಕಾ ಇದೆಲ್ಲ ನಿಂಗೆ ಯಾರು ಹೇಳಿದ್ರು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಮಿಂಚಿನ ಹೇಳಿದ್ಲು, ಇನ್ ಮುಂದೆ ನಾನು ಆ ಮನೆಗೆ ಹೋದ್ಮೇಲೆ ವಾಪಸ್ ಬರೋದಿಲ್ಲ ಇಲ್ಲಿಗೆ ಅಂತ ಹೇಳ್ತಾ ಇದ್ಲು ಅಂತ ಹೇಳಿ ಅಪ್ಪು ಹೇಳ್ತಾನೆ. ಭೂಮಿಕಾ ಇದ್ದು, ಇಲ್ಲ ಅಪ್ಪು, ಆ ರೀತಿ ಏನೂ ಇಲ್ಲ, ಮಿಂಚು ಮತ್ತೆ ವಾಪಸ್ ಬರ್ಬೋದು, ನಾವು ಕೂಡ ಹೋಗ್ಬೋದು, ಬೇಜಾರು ಮಾಡ್ಕೋಬೇಡ, ಹಾಗೆಲ್ಲ ಏನೂ ಇಲ್ಲ, ನೀನು ಸುಮ್ಮನೆ ಆಟ ಆಡ್ಕೋ ಅಂತ ಹೇಳಿ ಹೇಳ್ತಾಳೆ. ಈತ ದಿಯಾಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ. ಜಯದೇವ್ನೇ ಎಲ್ಲ ಬಾಯ್ ಬಿಟ್ಬಿಡ್ತಾನೆ. ಅಂದರೆ ದಿಯಾ ಕಳಿಸಿರ್ತಾಳೆ ಅಲ್ವಾ ಸೆಕ್ಯೂರಿಟಿ ಗಾರ್ಡ್ನ, ಅವನ್ನೆಲ್ಲ ತಿಳ್ಕೊಂಬಂದು ದಿಯಾ ಎದುರುಗಡೆ ಎಲ್ಲ ಹೇಳಿರ್ತಾನೆ. ಯಾಕೆ ಜೈ ಈ ರೀತಿ ಎಲ್ಲ ಮಾಡ್ತಾ ಇದೀಯಾ ನೀನು, ನಿನ್ನ ಕೋಪ ಇನ್ನೂ ಕಡಿಮೆ ಆಗಿಲ್ವಾ, ಪಾಪ ಆ ಮಗು ಏನು ಮಾಡಿತ್ತು ನಿನಗೆ, ಆ ಮಗು ಮೇಲೆ ಈ ರೀತಿ ಎಲ್ಲ ದ್ವೇಷ ಸಾಧಿಸ್ಬೇಡ ನೀನು ಅಂತ ಹೇಳಿ ದಿಯಾ ಹೇಳ್ತಾ ಇರ್ತಾಳೆ. ಆಗ ಜಯದೇವ್ ಇದ್ದು, ಏನೇ ಹೇಳ್ತಾ ಇದೀಯಾ ನೀನು, ಅವ್ರ ಮೇಲೆ ದ್ವೇಷ ಅನ್ನೋದು ನಾನು ಹುಟ್ಟಿದಿಂದನೂ ಇದೆ ನನಗೆ, ನೀನು ಇವಾಗ ಅದನ್ನು ಬದಲಾಯಿಸಬೇಕು ಅಂತ ನೋಡ್ತಾ ಇದೀಯಾ, ಅದು ನಿನ್ನ ಭ್ರಮೆ ನೋಡು, ಇದಕ್ಕೂ ನಿನಗೂ ಏನೂ ಸಂಬಂಧ ಇಲ್ಲ, ನೀನು ಸದ್ಯಕ್ಕೆ ಸುಮ್ಮನೆ ಇದ್ಬಿಡು ಅಂತ ಹೇಳಿ ಜಯದೇವ್ ಹೇಳ್ತಾ ಇರ್ತಾನೆ. ದಿಯಾ ಇದ್ದು, ಯಾಕೆ ಜೈ ಈ ರೀತಿ ಎಲ್ಲ ಮಾಡ್ತಾ ಇದೀಯಾ ಅಂತೇಳಿ ಕೇಳ್ತಾ ಇರ್ತಾಳೆ. ಹೌದು, ಇಷ್ಟು ದಿನ ಅವನು ಚೆನ್ನಾಗಿದ್ದ, ಖುಷಿಯಾಗಿದ್ರು ಅಲ್ವಾ, ಇವಾಗ ನೋಡ್ತಾ ಇರು ನಾನು ಏನು ಮಾಡ್ತೀನಿ ಅಂತ. ಆ ಮಗು ನಿಜವಾದ ಅಪ್ಪ ಅಮ್ಮ ಇವರೇ ಅಂತ ಅವ್ರಿಗೆ ಗೊತ್ತಿಲ್ಲದೇನೆ ಯಾರನ್ನೋ ಅವ್ರ ಅಪ್ಪ ಅಮ್ಮ ಅಂತ ಹೇಳಿ ಕರ್ಕೊಂಡ್ಬಂದು ಆ ಮಗುನ ಅವ್ರು ಕರ್ಕೊಂಡು ಹೋಗೋ ಥರ ಮಾಡಿ ಆ ಮಗುನ ಅವರಿಂದ ದೂರ ಮಾಡ್ತೀನಿ. ತಮ್ಮ ಸ್ವಂತ ಮಗುನೇ ತಾವು ಬೇರೆಯವ್ರಿಗೆ ಬಿಟ್ಕೊಡ್ಬೇಕು, ಆ ರೀತಿ ಆಗುತ್ತೆ. ನನಗೆ ಇವಾಗ ಸರಿಯಾಗಿ ಒಂದು ಅಸ್ತ್ರ ಸಿಕ್ಕಿದೆ ಅವ್ರ ಮೇಲೆ, ಮತ್ತೆ ನಾನು ಅವರನ್ನು ಸೋಲಿಸ್ಲಿಕ್ಕೆ ಆ ಗೌತಮ್ ಮತ್ತು ಭೂಮಿಕಾ ಎಷ್ಟೆಲ್ಲ ಮೆರಿತಾ ಇದ್ರು ಅಲ್ವಾ, ಇವಾಗ ನೋಡ್ತಾ ಇರು, ಇವಾಗ ನನ್ನ ಆಟ ಏನು ಅಂತ ತೋರಿಸ್ತೀನಿ ಅಂತ ಹೇಳಿ ಜಯದೇವ್ ಹಾರಾಡ್ತಾ ಇರ್ತಾನೆ. ದಿಯಾ ಇದ್ದು, ಜೈ ಪ್ಲೀಸ್ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಏನಾಗಿದೆ ನಿನಗೆ, ಇಷ್ಟೆಲ್ಲ ಆದರೂ ನಿನಗೆ ಇನ್ನೂ ಬುದ್ಧಿ ಬರಲಿಲ್ವಾ, ಪಾಪ ಆ ಮಗು ಏನು ಮಾಡಿತ್ತು ನಿನಗೆ, ಆ ಮಗು ಮೇಲೆ ಕೂಡ ನೀನು ದ್ವೇಷ ಸಾಧಿಸ್ತಾ ಇದೆಯಲ್ಲ, ಅದಕ್ಕೆ ನೀನು ಈ ಸ್ಥಿತಿಲಿ ಇರೋದು, ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ, ಇವಾಗಲೇ ನಾನು ನಿಮ್ಮ ಅಣ್ಣನಿಗೆ ಎಲ್ಲ ವಿಚಾರನ ಹೇಳ್ಬಿಡ್ತೀನಿ ಇರು ಅಂತ ಹೇಳಿ ದಿಯಾ ಇದ್ದು ಗೌತಮ್ಗೆ ಕಾಲ್ ಮಾಡಬೇಕು ಅಂತೇಳಿ ಫೋನ್ ತಗೊತಾಳೆ. ಅಷ್ಟರಲ್ಲಿ ಜಯದೇವ್ ಇದ್ದು, ದಿಯಾ ಏನೇ ಮಾಡ್ತಾ ಇದೀಯಾ ನೀನು, ಇದ್ದಕ್ಕಿದ್ದಾಗೆ ಇಷ್ಟೆಲ್ಲ ಬದಲಾಗ್ಬಿಟ್ಟಿದೀಯಾ ನೀನು ಏನು ಅನ್ಕೊಂಡ್ಬಿಟ್ಟಿದೀಯಾ, ಮೊದಲೆಲ್ಲ ನಾ ಏನೇ ಮಾಡಿದ್ರು ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೆ, ಆದರೆ ಇವಾಗ ನೋಡಿದರೆ ಅವನ ಪರವಾಗಿ ಮಾತಾಡ್ತಾ ಇದೀಯಾ, ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇದೀಯಾ, ನೋಡು ಸುಮ್ಮನೆ ಇದ್ರೆ ಸರಿ ಇವಾಗ ಅಂತ ಹೇಳಿ ಜಯದೇವ್ ಇದ್ದು ದಿಯಾಗೆ ಕೆನ್ನೆಗೆ ಹೊಡೆದು ಫೋನನ್ನು ಕಸ್ತಿಡ್ತಾನೆ. ದಿಯಾಗೆ ಭಯ ಆಗುತ್ತೆ, ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ದಿಯಾ ಟ್ರೈ ಮಾಡ್ತಾಳೆ. ಆಗ ಜಯದೇವ್ ಇದ್ದು ದಿಯಾನ ಮತ್ತೆ ಎಳೆದು, ಏನೇ ಇಷ್ಟೆಲ್ಲ ಹೇಳ್ತಾ ಇದ್ರು ಮತ್ತೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದೀಯಾ, ಅವ್ರು ಮಾಡಿರೋದು ಒಂದಾ ಎರಡಾ, ನನಗೆ ಎಷ್ಟೆಲ್ಲ ಮೋಸ ಮಾಡಿದ್ದಾರೆ, ಅವ್ರನ್ನ ನಾನು ನನ್ನ ತಾಳ ಕುಣಿಸೋಕೆ ಒಂದು ಅವಕಾಶ ಸಿಕ್ಕಿದೆ, ಅಂಥ ಅವಕಾಶನ ನೀನು ಇವಾಗ ಹಾಳು ಮಾಡಬೇಕು ಅಂತ ಕಾಯ್ತಾ ಇದೆಯಾ ಅಂತೇಳಿ ಜಯದೇವ್ ಇದ್ದು ದಿಯಾ ಕತ್ತಿಗೆ ಕೈ ಹಿಡಿದು ದಿಯಾನ ಆ ಕಡೆ ಈ ಕಡೆ ಎಳೆದಾಡ್ಕೊಂಡು ದಿಯಾಗೆ ಬೈಕೊಂಡು ಓಡಾಡ್ತಾ ಇರ್ತಾನೆ. ದಿಯಾ ಎಷ್ಟೇ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಜಯದೇವ್ ದಿಯಾ ಕತ್ತನ್ನು ಬಿಡದೆ
ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಇಷ್ಟು ದಿನ ಅವರು ಸ್ವಂತ ಮಗಳು ಅಂತ ಗೊತ್ತಿಲ್ಲದೇನೆ ಆ ಮಗು ಜೊತೆ ಇದ್ರು. ಆದ್ರೆ ಇವಾಗ ಅವ್ರ ಸ್ವಂತ ಮಗುನೇ ಅವರಿಂದ ದೂರ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳಿ ಜಯದೇವ್ ದಿಯಾ ಕತ್ತನ್ನ ಗಟ್ಟಿಯಾಗಿ ಹಿಡ್ಕೊಂತಾನೆ. ದಿಯಾ ಒದ್ದಾಡಿ ಸತ್ತೋಗ್ಬಿಡ್ತಾಳೆ. ದಿಯಾ ಅಷ್ಟೆಲ್ಲ ಒದ್ದಾಡ್ತಾ ಇದ್ರು ಕೂಡ ಜಯದೇವ್ಗೆ ಗೊತ್ತೇ ಆಗೋದಿಲ್ಲ. ಆಗ ಜಯದೇವ್ ಇದ್ದು ದಿಯಾನ ಕೇಳಿಬಿಡ್ತಾನೆ. ಎದ್ದೇಳೆ ಅಂತ ಹೇಳಿ ಕರಿತಾ ಇರ್ತಾನೆ. ಆಗ ದಿಯಾ ಸತ್ತೋಗಿರ್ತಾಳೆ. ಜಯದೇವ್ಗೆ ಶಾಕ್ ಆಗುತ್ತೆ. ಅಯ್ಯೋ ಏನ್ ಮಾಡ್ಬಿಟ್ಟೆ ನಾನು ಅಂತ ಹೇಳಿ ಜಯದೇವ್ ಶಾಕ್ ಅಲ್ಲೇ ದಿಯಾನ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ದಿಯಾ ನಾಡಿ ಮಿಡಿತ ಅದು ಎಲ್ಲ ಚೆಕ್ ಮಾಡ್ತಾನೆ. ಇನ್ನೇನು ಸತ್ತು ಹೋಗ್ಬಿಟ್ಟಿದ್ದಾಳೆ ಇವಳು ಅಂತ ಜಯದೇವ್ಗೆ ಗೊತ್ತಾಗುತ್ತೆ. ಆಗ ಜಯದೇವ್ಗೆ ಫುಲ್ ಶಾಕ್ ಆಗುತ್ತೆ. ಅಯ್ಯೋ ಜೈ ಏನ್ ಮಾಡ್ಬಿಟ್ಟೆ ನೀನು, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು. ಇವಳನ್ನ ಸಾಯಿಸಿದ್ ಬೇಜಾರಾಗ್ತಾ ಇಲ್ಲ, ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಇವಳನ್ನ ಸಾಯಿಸ್ಬೇಕಾಗಿತ್ತು. ಅದಕ್ಕಿನ್ನೂ ಟೈಮ್ ಇತ್ತು ಇವಳನ್ನ ಸಾಯಿಸೋದಕ್ಕೆ. ಆದ್ರೆ ಇವಾಗ್ಲೇ ಸಾಯಿಸ್ಬಿಟ್ನಾ. ಮೊದಲು ನನ್ನ ದುಡ್ಡು ಎಲ್ಲಿದೆ ಅಂತ ನಾನು ತಿಳ್ಕೊಬೇಕಾಗಿತ್ತು. ಇವಳು ನನ್ನ ದುಡ್ಡನ್ನ ಎಲ್ಲಿಟ್ಟಿದ್ದಾಳೆ ಅಂತ ಗೊತ್ತಾಗ್ಬೇಕಾಗಿತ್ತು. ಆ ವಿಚಾರ ತಿಳ್ಕೊಳ್ದೆ ಇವಳನ್ನ ಸಾಯಿಸ್ಬಿಟ್ನಾ. ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಮಾಮ ಯಾವಾಗ್ಲೂ ಹೇಳ್ತಾ ಇದ್ರು, ನೋಡು ಕೋಪದಲ್ಲಿ ಏನು ಮಾಡ್ಬೇಡ, ಅವಸರ ಪಡ್ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಅದು ಏನು ಅಂತ ಇವಾಗ ಅರ್ಥ ಆಗ್ತಾ ಇದೆ ನನಗೆ. ಇವಳನ್ನ ಸಾಯಿಸ್ಬೋದಾಗಿತ್ತು, ಆದ್ರೆ ಅದಕ್ಕಿನ್ನೂ ಟೈಮ್ ಇತ್ತು. ಎಲ್ಲಿ ದುಡ್ಡಿದೆ ಅಂತ ಹೇಳಿ ತಿಳ್ಕೊಬೇಕಾಗಿತ್ತು ಇವಳಿಂದ ನಾನು. ಆದ್ರೆ ಇವಾಗ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಇವಾಗ ಇವಳನ್ನ ಏನ್ ಮಾಡೋದು ಅಂತ ಜಯದೇವ್ ಮನೆ ಬಾಗ್ಲನ್ನ ಹಾಕ್ತಾನೆ. ಹಾಕಿ ಭಯ ಪಟ್ಕೊಂಡು ಏನ್ ಮಾಡ್ಲಿ ಇವಾಗ ಇವಳನ್ನ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾನೆ. ಅಷ್ಟರಲ್ಲಿ ದಿಯಾ ಬಾಯ್ ಫ್ರೆಂಡ್ ಮನೆಗೆ ಬರ್ತಾನೆ. ದಿಯಾ ಬಾಯ್ ಫ್ರೆಂಡ್ ಮನೆಗೆ ಬಂದ ತಕ್ಷಣ ಡೋರ್ ಬೆಲ್ ಮಾಡ್ತಾ ಇರ್ತಾನೆ. ಈತ ಜಯದೇವ್ಗೆ ಫುಲ್ ಶಾಕ್ ಆಗುತ್ತೆ. ಅಯ್ಯೋ ಯಾರು ಬಂದ್ಬಿಟ್ರು ಇಷ್ಟು ಬೇಗ, ಇವಳನ್ನ ನೋಡಿದ್ರೆ ನಾನು ಇವಾಗ ಕೊಲೆ ಮಾಡ್ಬಿಟ್ಟಿದೀನಿ, ಏನ್ ಮಾಡ್ಲಿ ಇವಾಗ ಅಂತ ಹೇಳಿ ಜಯದೇವ್ ಶಾಕ್ ಅಲ್ಲೇ ನೋಡ್ತಾ ಇರ್ತಾನೆ. ಇಲ್ಲ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಜಯದೇವ್ ಇದ್ದು ದಿಯಾ ಬಾಡಿನ ಒಂದ್ ಜಾಗದಲ್ಲಿ ಬಚ್ಚಿಡ್ತಾನೆ. ಹೋಗಿ ಬಾಗಿಲನ್ನ ತೆಗಿತಾನೆ. ಆಗ ದಿಯಾ ಬಾಯ್ ಫ್ರೆಂಡ್ ಮನೆಗೆ ಬಂದಿರೋದು ಜಯದೇವ್ಗೆ ಗೊತ್ತಾಗುತ್ತೆ. ನೀವಾ ಅಂತ ಹೇಳಿ ಜಯದೇವ್ ಮಾತಾಡ್ತಾ ಇರ್ತಾನೆ. ದಿಯಾ ಬಾಯ್ ಫ್ರೆಂಡ್ ಇದ್ದು ಮನೆ ಒಳಗೆ ಬರ್ತಾನೆ. ದಿಯಾ ಎಲ್ಲಿ, ಬೇಬಿ ಬೇಬಿ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಆಗ ಜಯದೇವ್ ಇದ್ದು ನಿಮ್ ಬೇಬಿ ಇವಾಗ ಸದ್ಯಕ್ಕೆ ಮನೇಲಿ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಮನೇಲಿ ಇಲ್ವಾ, ಏನ್ ಹೇಳ್ತಾ ಇದ್ದೀರಾ ನೀವು, ಅವಳು ಮನೇಲೇ ಇದೀನಿ ಬಾ ಅಂತ ಹೇಳಿದ್ಲು ಅವಾಗ್ಲೇ, ಮನೇಲಿಲ್ಲ ಅಂದ್ರೆ ಏನ್ ಅರ್ಥ ಅಂತ ಹೇಳಿ ದಿಯಾ ಬಾಯ್ ಫ್ರೆಂಡ್ ಕೇಳ್ತಾ ಇರ್ತಾನೆ. ದಿಯಾ ಬಾಯ್ ಫ್ರೆಂಡ್ ಇದ್ದು ದಿಯಾನ್ಗೆ ಕಾಲ್ ಮಾಡೋಣ ಅಂತ ಹೇಳಿ ದಿಯಾ ಫೋನ್ಗೆ ಫೋನ್ ಮಾಡ್ತಾನೆ. ದಿಯಾ ಫೋನು ಮನೆ ಒಳಗೆ ಇರೋದು, ಹಾಗೆ ಅಲ್ಲೇ ನಿಂತ್ಕೊಂಡಿರೋ ಜಾಗದಲ್ಲೇನೆ ಟೇಬಲ್ ಮೇಲೆ ದಿಯಾ ಫೋನ್ ರಿಂಗ್ ಆಗುತ್ತೆ. ಆಗ ದಿಯಾನ್ ಫ್ರೆಂಡ್ಗೆ ಶಾಕ್ ಆಗುತ್ತೆ. ಇದೇನಿದು, ದಿಯಾ ಫೋನ್ ಬೇರೆ ಇಲ್ಲೇ ಇದೆ, ದಿಯಾ ಎಲ್ಲೋದ್ಲು ಹಾಗಾದ್ರೆ ಅಂತ ಹೇಳಿ ದಿಯಾ ಬಾಯ್ ಫ್ರೆಂಡ್ ಕೇಳ್ತಾ ಇರ್ತಾನೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.